ಬಿಜೆಪಿಯ ಆಪರೇಷನ್ ಕಮಲ ಕುರಿತು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಯಡಿಯೂರಪ್ಪ ಸೇರಿ 4 ಜನ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಬಿಜೆಪಿಯ ಆಪರೇಷನ್ ಕಮಲ ಕುರಿತು ಆಡಿಯೋ ಏನೋ ರಿಲೀಸ್ ಮಾಡಲಾಗಿತ್ತು ಸಿಎಂ ಎಚ್ಡಿಕೆಯಿಂದ. ಅದರ ಎಫ್ಐಆರ್ ಕೂಡ ಅವರ ವಿರುದ್ಧ ದಾಖಲು ಮಾಡಲಾಗಿತ್ತು. ಎಫ್ಐಆರ್ ರದ್ದು ಕೋರಿ ಯಡಿಯೂರಪ್ಪ ಸೇರಿ 4 ಜನ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಬಿಜೆಪಿಯ ಆಪರೇಷನ್ ಕಮಲ ಕುರಿತು ಆಡಿಯೋ ಬಾಂಬ್ ಅನ್ನ ಹಾಕಲಾಗಿತ್ತು. ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸೇರಿದಂತೆ 4 ಜನರ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ದಾಖಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಈಗ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಬಿಜೆಪಿಯ ಆಪರೇಷನ್ ಕಮಲ ಕುರಿತು ಆಡಿಯೋ ವಿಚಾರ ಏನಿದೆ, ಆಡಿಯೋದಲ್ಲಿ ಬಿಎಸ್ವೈ ಮಾತನಾಡಿದ್ದಾರೆ ಅಂತ ಹೇಳಲಾಗಿದ್ದು, ಶರಣಗೌಡ ಜೊತೆಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗಿದ್ದಂತಹ ಆಡಿಯೋ ಅಂದ್ರೆ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಾಗಿತ್ತು. ಸಿಎಂ ಎಚ್ಡಿಕೆ ನಾನೇ ಇದನ್ನು ರೆಕಾರ್ಡ್ ಮಾಡಿಸಿದ್ದಂತ ಏನು ಹೇಳಿದ್ರು, ಆ ಆಡಿಯೋ ಬಿಡುಗಡೆ ಆದ ಮೇಲೆ ದೂರು ದಾಖಲಾಗಿತ್ತು. ಅಂದ್ರೆ ಆಪರೇಷನ್ ಕಮಲ ವಿಚಾರದಲ್ಲಿ ಬಿಜೆಪಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ, ಹಣದ ಆಮಿಷ ಒಡ್ತಾ ಇದ್ದಾರೆ ಯಡಿಯೂರಪ್ಪ ಅನ್ನುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಆರೋಪಿ ನಂಬರ್ 1 ಆಗಿ ಅವರ ವಿರುದ್ಧ ದೂರು ದಾಖಲಾಗಿತ್ತು. ಅವರು ಸೇರಿದಂತೆ ಈ ಬಿಜೆಪಿಯ 4 ಜನರ ವಿರುದ್ಧ ದೂರು ದಾಖಲಾಗಿತ್ತು, ಎಫ್ಐಆರ್ ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ವಜಾಗೊಳಿಸಬೇಕು ಅಂತ ಯಡಿಯೂರಪ್ಪ ಸೇರಿ 4 ಜನ ಎಫ್ಐಆರ್ ರದ್ದು ಕೋರಿ 4 ಜನ ಅರ್ಜಿಯನ್ನ ಸಲ್ಲಿಸಿದ್ರು. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಈಗ ಯಡಿಯೂರಪ್ಪ ಸೇರಿ 4 ಜನರ ವಿರುದ್ಧ ದಾಖಲಾಗಿರುವ ದೂರನ್ನ ರದ್ದುಗೊಳಿಸಬೇಕು ಅಂತ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸದ್ಯ ಏನ್ ನಡೀತಾ ಇದೆ ವಿಚಾರಣೆಯಲ್ಲಿ? ಸುಕನ್ಯಾ, ಇವತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ದೂರು ದಾಖಲಾಗಿದೆ. ಆ ದೂರು ದಾಖಲೆಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು. ಯಡಿಯೂರಪ್ಪ ಮತ್ತು ಇತರ 3 ಪರವಾಗಿ ಹಿರಿಯ ವಕೀಲರಂತ ಸಿ.ವಿ. ನಾಗೇಶ್ ಮತ್ತು ಅಶೋಕ್ ಹಾರ್ನಳ್ಳಿ ಅವರು ತಮ್ಮ ಒಂದು ವಾದವನ್ನ ಮಾಡಿಸಿದ್ರು. ಅಂದ್ರೆ ಅವರು ಪ್ರಕರಣವನ್ನ ರದ್ದುಪಡಿಸಬೇಕು, ಎಫ್ಐಆರ್ ನ ರದ್ದುಪಡಿಸಬೇಕು ಅಂತ ಹೇಳಿ ಅವರು ಒಂದು ವಾದವನ್ನ ಮಾಡಿದ್ರೆ, ಇನ್ನು ಪ್ರಕರಣದ ಪರವಾಗಿ ಸರ್ಕಾರಿ ಅಭಿಯೋಜಕರಂತ ಚೌಟಾ ಅವರು ವಾದವನ್ನ ಮಾಡಿದ್ರು. ಸುಮಾರು 4 ರಿಂದ 5 ಗಂಟೆವರೆಗೆ ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿದಂತ ನ್ಯಾಯಮೂರ್ತಿ ಪಾಟೀಲ್ ಅವರು ಇದೀಗ ತೀರ್ಪನ್ನ ಕಾಯ್ದಿರಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಈ ಒಂದು ತೀರ್ಪು ಬರುವ ಸಾಧ್ಯತೆ ಇದೆ. ಸುಮಾರು 5 ಗಂಟೆಗೂ ಹೆಚ್ಚು ಕಾಲ ನಡೆದಂತ ವಾದ ವಿವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು 2-3 ದಿನದಲ್ಲಿ ಈ ಬಗ್ಗೆ ತೀರ್ಪನ್ನ ನೀಡುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಯಡಿಯೂರಪ್ಪ ಪರವಾಗಿ ವಾದ ಮಂಡಿಸಿದಂತ ಸಿ.ವಿ. ನಾಗೇಶ್ ಅವರು ಇದು ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರ ಅಲ್ಲ, ಇಲ್ಲಿ ಅವರು ಶಾಸಕರನ್ನ ಕರೆದಿಲ್ಲ, ಬದಲಾಗಿ ಶಾಸಕರ ಪುತ್ರನನ್ನ ನೀನು ಚುನಾವಣೆಗೆ ನಿಂತರೆ ನಾನು ನಿಮ್ಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಪಕ್ಷದಿಂದ ಹಣಕಾಸಿನ ಸಹಾಯ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಹೀಗಾಗಿ ಇಲ್ಲಿ ಶಾಸಕರ ಬದಲಾಗಿ ಶಾಸಕರ ಪುತ್ರ ಶರಣಗೌಡರಿಗೆ ಯಡಿಯೂರಪ್ಪನವರು ಹೇಳಿರುವಂತದ್ದು, ಅಂದ್ರೆ ನೀನು ಚುನಾವಣೆಗೆ ನಿಂತರೆ ನಿನಗೆ 10 ಕೋಟಿ ಹಣವನ್ನ ನೀಡ್ತೇನೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಿಂದ ಭ್ರಷ್ಟಾಚಾರ ಆಗಿಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಜೊತೆಗೆ ಶರಣಗೌಡ ಯಾವುದೇ ರೀತಿಯಿಂದ ಒಬ್ಬ ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಅಲ್ಲ. ಹೀಗಾಗಿ ಆತನ ಬಗ್ಗೆ ಅಂದ್ರೆ ಏನು ನೀಡಿದಂತ ಆಡಿಯೋ ಬಾಂಬ್ ಇದೆಲ್ಲ ಅದು ಪೂರ್ವ ಉದ್ದೇಶಿತವಾಗಿದೆ, ಇದರಲ್ಲಿ ಕುತಂತ್ರ ಅಡಗಿದೆ. ಹೀಗಾಗಿ ಪ್ರಕರಣವನ್ನ ರದ್ದುಗೊಳಿಸಬೇಕಂತ ಒಂದು ವಾದವನ್ನ ಮಾಡಿದ್ರು. ಇನ್ನೊಂದೆಡೆ ಅಂದ್ರೆ ಸರ್ಕಾರಿ ಅಭಿಯೋಜಕರು ಇಲ್ಲೇ ಇಲ್ಲ, ಈಗಾಗಲೇ ಪ್ರಕರಣ ದಾಖಲಾಗಿದೆ, ಪ್ರಕರಣದಲ್ಲಿ ಸತ್ಯಾಸತ್ಯತೆ ಇರೋದ್ರಿಂದಾಗಿ ಪ್ರಕರಣವನ್ನು ರದ್ದು ಮಾಡ್ಲಿಕ್ಕೆ ಅವಕಾಶ ಕೊಡಬಾರದು, ಎಫ್ಐಆರ್ ತನಿಖೆ ಆಗ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿದ ವಾದವನ್ನ ಮಾಡಿದ್ರು. 2 ಕಡೆ ವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿ ಇದೀಗ ತೀರ್ಪನ್ನ ಕಾಯ್ದಿರಿಸಿ ಆದೇಶ ನೀಡಿರುವಂತದ್ದು. 2 ದಿನದಲ್ಲಿ ಈ ಬಗ್ಗೆ ಸ್ಪಷ್ಟವಾದಂತ ಒಂದು ಚಿತ್ರಣ ಹೊರಬೀಳಲಿದೆ. ಸುಕನ್ಯಾ, ಈಗ ವಿಚಾರಣೆ ಸಂದರ್ಭದಲ್ಲಿ ಯಾರ್ಯಾರು ಹಾಜರಾಗಿದ್ದಾರೆ ಸಂಜಯ್? ಸುಕನ್ಯಾ, ಇದೀಗ ಹಿರಿಯ ನ್ಯಾಯವಾದಿಗಳು ಮಾತ್ರ ಹಾಜರಾಗಿರುವಂತದ್ದು. ಅಂದ್ರೆ ಯಡಿಯೂರಪ್ಪ ಪರವಾಗಿ ಸಿ.ವಿ. ನಾಗೇಶ್ ವಾದ ಮಾಡಿದ್ರೆ, ಇನ್ನು ಪ್ರೀತಮ್ ಗೌಡ, ಶಿವನಗೌಡ ನಾಯಕ್ ಮತ್ತು ಹಿರಿಯ ಪತ್ರಕರ್ತ ಮುರುಮ್ಕಲ್ ಅವರ ಪರವಾಗಿ ಹಿರಿಯ ವಕೀಲರಂತ ಅಶೋಕ್ ಹಾರ್ನಳ್ಳಿ ಅವರು ವಾದವನ್ನು ಮಾಡಿರುವಂತದ್ದು. ಇದರಲ್ಲಿ ಯಾವುದೇ ಒಂದು ಅಂದ್ರೆ ಪ್ರಕರಣದಲ್ಲಿ ಭಾಗಿಯಾದ ಯಾರೊಬ್ಬ ಆರೋಪಿಗಳು ಇದರಲ್ಲಿ ಭಾಗಿಯಾಗಿಲ್ಲ, ಬದಲಾಗಿ ಅವರ ಪರವಾಗಿ ಇದೀಗ ಹಿರಿಯ ವಕೀಲರು ವಾದವನ್ನ ಮಾಡಿರುವಂತದ್ದು. ಇನ್ನು ಶರಣಗೌಡ ಪರವಾಗಿ ಅಂದ್ರೆ ದೂರು ನೀಡಿರಂತ ಶರಣಗೌಡ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದವನ್ನ ಮಾಡಿದ್ದಾರೆ. 2 ಕಡೆಯ ವಾದ ಮತ್ತು ವಿವಾದ ಈಗ ಆಲಿಸಿರುವಂತ ನ್ಯಾಯಮೂರ್ತಿಗಳು ತೀರ್ಪನ್ನ ಕಾಯ್ದಿರಿಸುವಂತದ್ದು. ಸುಕನ್ಯಾ, ಧನ್ಯವಾದ ಸಂಜಯ್.
ಬಿಜೆಪಿಯ ಆಪರೇಷನ್ ಕಮಲ ಕುರಿತು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿರುದ್ಧ ದಾಖಲು ಮಾಡಿರುವ ಎಫ್ಐಆರ್ ಅನ್ನ ರದ್ದುಗೊಳಿಸಬೇಕು ಅಂತ ಯಡಿಯೂರಪ್ಪ ಸೇರಿ ಪ್ರೀತಮಗೌಡ ಸೇರಿ 4 ಜನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಈಗ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರೋದು. ಬಿಜೆಪಿಯ ಆಪರೇಷನ್ ಕಮಲ ಆಡಿಯೋ ಕುರಿತಂತೆ ಸಂಬಂಧಪಟ್ಟಂತೆ ಅಂದ್ರೆ ಕೋಟಿಗಟ್ಟಲೆ ಆಮಿಷವನ್ನ ನೀಡಿದ್ದಾರೆ ಯಡಿಯೂರಪ್ಪನವರು ಅಂತ ಹೇಳಲಾಗಿದ್ದಂತಹ ಯಡಿಯೂರಪ್ಪರ ಧ್ವನಿ ಅಂತಾನೆ ಹೇಳಲಾಗಿದ್ದಂತಹ ಆಡಿಯೋ ಏನಿದೆ, ಸಿಎಂ HDK ಈ ಸಂಬಂಧ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಹಾಗೆ ಇದರ ವಿರುದ್ಧ ತನಿಖೆ ಆಗಲೇಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡಿದ್ರು. ಹಾಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಶರಣಗೌಡ ಅವರು ದೂರನ್ನ ದಾಖಲು ಮಾಡಿದ್ರು ಯಡಿಯೂರಪ್ಪ ಮತ್ತೆ ಪ್ರೀತಮಗೌಡ ಸೇರಿದಂತೆ 4 ಜನರ ವಿರುದ್ಧ. ಈಗ ಆ ಎಫ್ಐಆರ್ ಅನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಯಡಿಯೂರಪ್ಪ ಸೇರಿದಂತೆ 4 ಜನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಈಗ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಇನ್ನು ನೋಡಬೇಕು ಈಗ ಕೋರ್ಟ್ ಏನು ಅಭಿಪ್ರಾಯ ಪಡುತ್ತೆ, ಈ ಎಫ್ಐಆರ್ ರದ್ದುಗೊಳಿಸುವ ಕುರಿತಂತೆ ಏನ್ ತೀರ್ಪನ್ನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.